ಯತ್ನಾಳ್ ಪರ ಶಕ್ತಿ ಪ್ರದರ್ಶನಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನಡೆಗೆ ವಿರೋಧ ವ್ಯಕ್ತವಾಗಿದೆ. ಯತ್ನಾಳ್ ಪರ ನಿಂತಿದ್ದಕ್ಕೆ ಸಮುದಾಯದಿಂದಲೇ ಶಾಕ್ ಎದುರಾಗ್ಬಿಟ್ಟಿದೆ. ಈಗ ಯತ್ನಾಳ್ ಪರ ಶಕ್ತಿ ಪ್ರದರ್ಶನಕ್ಕೆ ವಿಘ್ನ ಎದುರಾಗಿದೆ. ಈಗ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನಡೆಗೆ ಸಮುದಾಯದಿಂದಲೇ ನಾಯಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಶ್ರೀಗಳ ನಡೆಗೆ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ವಿರೋಧವನ್ನು ಹೊರಹಾಕಿದೆ. ಪದೇ ಪದೇ ಯತ್ನಾಳ್ ಪರ ಮಾತನಾಡ್ತಿರೋದಕ್ಕೆ ಆಕ್ಷೇಪ ಹೊರಹಾಕಿದ್ದಾರೆ. ಪಂಚಮಸಾಲಿ ಟ್ರಸ್ಟ್ನಿಂದ ಸ್ವಾಮೀಜಿ ವಿರುದ್ಧವೇ ಸಭೆ ಮಾಡಿದ್ದಾರೆ. ನೋಡಿ, ಅವರಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಅಲ್ಲೂ ಎರಡು ಬಣಗಳು ಇದ್ದಾವೆ. ಮೊದಲೇ ಇದ್ದು ಬಣಗಳು ಈಗ ಮತ್ತೆ ಜಾಸ್ತಿ ಆಗುತ್ತಾ ಇದೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಮುಖಂಡರು ಮೀಟಿಂಗ್ ಮಾಡಿದ್ದಾರೆ. ಪಂಚಮಸಾಲಿ ಸಭೆಯಲ್ಲಿ ಹುಬ್ಬಳ್ಳಿ, ಧಾರವಾಡ, ಗದಗು, ಕೊಪ್ಪಳದ ಪಂಚಮಸಾಲಿ ಮುಖಂಡರು ಭಾಗಿಯಾಗಿದ್ದರು. ಮೇ 11ರಂದು ವಿಜಯಪುರದಲ್ಲಿ ಸಮಾವೇಶಕ್ಕೆ ಸಜ್ಜಾಗಿದ್ದರು ಶ್ರೀಗಳು. ಅಂದರೆ ಸುಮಾರು 10 ಲಕ್ಷ ಜನ ಸೇರ್ತಾರೆ. ಯತ್ನಾಳ್ ಪರವಾಗಿ ನಾವು ಹೋರಾಟ ಮಾಡೋಣ, ನಮ್ಮ ಶಕ್ತಿ ಏನು ಅಂತ ತೋರಿಸೋಣ, ಯತ್ನಾಳ್ ಪರವಾಗಿದ್ದೀವಿ ಅಂತ ಹೇಳಿದ್ರು ಅವರು. ಇದೀಗ ಅವರ ನಡೆ ವಿರುದ್ಧ ಆಕ್ರೋಶ ಆ ಸಮುದಾಯದಿಂದಲೇ ವ್ಯಕ್ತವಾಗಿದೆ. ಪಂಚಮಸಾಲಿಗಳಿಂದ ಸಭೆಯನ್ನು ಮಾಡಿದ್ದಾರೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ವಿರೋಧವನ್ನು ಮಾಡಿದ್ದಾರೆ. ಸ್ವಾಮೀಜಿಗಳು ಧರ್ಮದ ಕೆಲಸವನ್ನು ಮಾಡಬೇಕು, ಅದು ಬಿಟ್ಟು ರಾಜಕೀಯದಲ್ಲಿ ಯಾಕೆ ಮೂಗು ತೂರಿಸ್ತಾ ಇದ್ದಾರೆ ಪದೇ ಪದೇ ಅಂಥೇಳಿ. ಈ ಹಿಂದೆ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಶುರುವಾದಾಗ ಯತ್ನಾಳ್ ಕೂಡ ಮುಂಚೂಣಿಯಲ್ಲಿದ್ದರು. ಹಾಗೆ ಕಾಂಗ್ರೆಸ್ನ ಶಾಸಕರು ಕೂಡ ಬಂದಿದ್ದರು ಹೋರಾಟಕ್ಕೆ ಪಕ್ಷಾತೀತವಾಗಿ. ಆ ಸಂದರ್ಭದಲ್ಲಿ ಎಲ್ಲರೂ ಅವ್ರ ಜೊತೆಗಿದ್ದರು. ಆದರೆ ಈಗ ಉಚ್ಚಾಟನೆಯಾಗಿದ್ದಾರೆ. ಯಾಕೆ ನೀವು ಅವ್ರ ಜೊತೆಗೆ ಹೋಗ್ತೀರ ಅನ್ನುವಂಥ ಪ್ರಶ್ನೆ ಅವರು ಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ ಯತ್ನಾಳ್ ಉಚ್ಚಾಟನೆ ಆದಮೇಲೆ ನೋಡ್ತಾ ಇದ್ದೀವಿ, ಸ್ವಾಮೀಜಿಯವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈಗ ಆ ಪಂಚಮಸಾಲಿ ಸಮುದಾಯದಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಶ್ರೀಗಳ ನಡೆಗೆ. ಅಂದರೆ ಯಾಕೆ ವಿರೋಧ? ಇಲ್ಲಿ ಮತ್ತೆ ಬೇರೆ ಯಾವುದೋ ಶಕ್ತಿಗಳು ಪ್ರಭಾವ ಬೀರಿರ್ಬೋದಾ ಈ ನಾಯಕರ ಮೇಲೆ? ಪ್ರಭು, ಯಾವಾಗ ಇಲ್ಲಿ ಅಂದ್ರೆ ಬಿಜೆಪಿಯಿಂದ ಶಾಸಕ ಬಸವನಗೌಡ ಯತ್ನಾಳ್ ಇಲ್ಲಿ ಅಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೊಂಡ ನಂತರ ಅವರ ಬೆನ್ನಿಗೆ ನಿಂತಿದ್ದು ಪಂಚಮಸಾಲಿ ಸಮುದಾಯ ಮತ್ತು ಅಷ್ಟೇ ಸಹಿತ ಕೂಡಲ ಸಂಗಮ ಪೀಠದ ಅಂದ್ರೆ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳು. ಅವರು ಇಲ್ಲಿ ಅಂತಂದ್ರೆ ಇವ್ರನ್ನ ಉಚ್ಚಾಟನೆ ಮಾಡಬಾರ್ದು, ಆ ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಬೇಕು, ಪಕ್ಷದಲ್ಲಿ ಅವರು ಅಧಿಕೃತವಾಗಿರಬೇಕು, ಹಿಂದುತ್ವದ ಬಗ್ಗೆ ಅವರು ಹೋರಾಟ ಮಾಡಿದ್ರು, ಪಕ್ಷದ ಬಗ್ಗೆ ಗಟ್ಟಿ ಧ್ವನಿಯನ್ನ ಎತ್ತಿ ಮಾತಾಡೋರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಲ್ಲೇ ಇರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು ಅಂತೇಳಿ ಅವ್ರ ಬೆನ್ನಿಗೆ ನಿಂತು ಜಯಮೃತ್ಯುಂಜಯ ಸ್ವಾಮೀಜಿ ಹೋರಾಟಕ್ಕೆ ಕರೆ ಕೊಟ್ಟರು. ಈ ಹೋರಾಟಕ್ಕೆ ರಾಜ್ಯದಂತ ಇಲ್ಲಿ ಅಂದರೆ ಪಂಚಮಸಾಲಿ ಸಮುದಾಯ ಬೀದಿಗಿಳಿದು ಹೋರಾಟವನ್ನ ಮಾಡ್ತು. ಅದರ ನಡುವೆ ಇಲ್ಲಿ ಅಂದರೆ ಇವತ್ತು ಅಖಿಲ ಭಾರತ ಪಂಚಮಸಾಲಿ, ಅದು ಲಿಂಗಾಯತ ಪಂಚಮಸಾಲಿ ಸಮುದಾಯ ಹುಬ್ಬಳ್ಳಿಯ ಒಂದು ವಿದ್ಯಾನಗರದಲ್ಲಿರುವಂತಹ ಒಂದು ಖಾಸಗಿ ಹೋಟೆಲ್ ಅಲ್ಲಿ ಒಂದು ಬೃಹತ್ ಸಭೆಯನ್ನ ಮಾಡ್ತಾರೆ. ಸುದೀರ್ಘವಾಗಿ 11:30ಕ್ಕೆ ಆರಂಭವಾದಂತಹ ಸಭೆ ಇಲ್ಲಿ ಅಂದ್ರೆ 2 ಗಂಟೆಗೆ ಮುಕ್ತಾಯವಾಗುತ್ತೆ. ಸುದೀರ್ಘ 2.5 ಗಂಟೆಗಳ ಕಾಲ ಇಲ್ಲಿ ಅಂತಾರೆ ಒಂದು ಸಭೆ ನಡೆಯುತ್ತೆ. ಆ ಸಭೆಗೆ ಉತ್ತರ ಕರ್ನಾಟಕದ ಮೂಲೆ ಇಲ್ಲಿ ಅಂತಂದ್ರೆ ಘಟಾನುಘಟಿ ನಾಯಕರು, ಮಾಜಿ ಶಾಸಕರು, ಇಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಘಟಾನುಘಟಿ ನಾಯಕರ ಒಂದು ಸಮ್ಮುಖದಲ್ಲಿ ಒಂದು ಮಹತ್ವದ ನಿರ್ಣಯನ ತೆಗೆದುಕೊಳ್ಳಲಾಗಿತ್ತು. 2.5 ಗಂಟೆಗಳ ಸುದೀರ್ಘ ಸಭೆಯ ನಂತರ ಇಲ್ಲಿ ಮಹತ್ವದ ನಿರ್ಣಯ ಯಾವುದು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಪರ ಇಲ್ಲಿ ಅಂದ್ರೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ನಿಲ್ಲಬಾರ್ದು ಅಂತೇಳಿ. ಕೇವಲ ಇಲ್ಲಿ ಅಂತ ನಿರ್ಣಯ ಇಷ್ಟೇ, ಬಸವನಗೌಡ ಪಾಟೀಲ್ ಯತ್ನಾಳ್ ಅಷ್ಟೇ ಸಹಿತ ಯಾವೊಬ್ಬ ವ್ಯಕ್ತಿ ಮತ್ತು ಒಂದು ಪಕ್ಷ ವಿರೋಧಿ ಇಲ್ಲಿ ಅಂತಂದ್ರೆ ಆ ಜಯಮೃತ್ಯುಂಜಯ ಸ್ವಾಮೀಜಿಗಳು ನಿಲ್ಲಬಾರ್ದು. ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಾಡಬೇಕಾಗಿದ್ದ ಕೆಲಸಗಳು ಸಾಕಷ್ಟಿವೆ. ಅದನ್ನ ಬಿಟ್ಟು ಇಲ್ಲಿ ಅಂತಂದ್ರೆ ಕೇವಲ ಒಬ್ಬ ವ್ಯಕ್ತಿ ಹಿಂದೆ ಮತ್ತು ಒಂದು ಪಕ್ಷದ ಹಿಂದೆ ಮತ್ತು ಪಕ್ಷದ ವಿರೋಧಿ ಕೆಲಸವನ್ನ ಇಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಮಾಡಬಾರ್ದು. ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಬೇಕು. ಇವತ್ತು ಪಂಚಮಸಾಲಿ ಸಮುದಾಯ ಕಳೆದ ಇಲ್ಲಿ ಅಂದ್ರೆ 2008ರಿಂದನೂ ಸಹ ಇಲ್ಲಿ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದೆ. 2A ಮೀಸಲಾತಿಗಾಗಿ ಬೀದಿಗಿಳಿದು ಹೋರಾಟ ಮಾಡಿದೆ. ಅಂತಹ ಸಮುದಾಯಕ್ಕೆ ಮೀಸಲಾತಿ ಕೊಡಿಸುವಂತಹ ಕೆಲಸವನ್ನ ಇವತ್ತು ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಾಡಬೇಕು. ಆ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟವನ್ನ ಈಗಾಗಲೇ ಮಾಡಿದ್ದಾರೆ, ಇನ್ನೂ ಮಾಡಬೇಕು. ಹೊರತು ಇಲ್ಲಿ ಅಂತಾರೆ ಭಕ್ತರ ಇಲ್ಲಿ ಅಂತಾರೆ ಪಂಚಮಸಾಲಿ ಸಮುದಾಯ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಸಾಕಷ್ಟು ಇಲ್ಲಿ ದೊಡ್ಡ ಸಮುದಾಯ ಇದೆ. ಭಕ್ತರ ಮನೆಗೆ ಹೋಗಿ ಇಲ್ಲಿ ಅಂತಾರೆ ಪಂಚಮಸಾಲಿ ಸಮುದಾಯದ ಉದ್ದೇಶಗಳನ್ನ ಇಲ್ಲಿ ಅಂದ್ರೆ ಭಕ್ತರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಾಡಬೇಕು. ಅದನ್ನ ಬಿಟ್ಟು ಇಲ್ಲಿ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಪರ ಬ್ಯಾಟಿಂಗ್ ಮಾಡುವಂತ ಕೆಲಸವನ್ನ ಇಲ್ಲಿ ಅವರು ಮಾಡಬಾರ್ದು. ಯಾಕಂದ್ರೆ ಒಂದು ಪಂಚಮಸಾಲಿ ಸಮುದಾಯ ಈಗಾಗಲೇ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮುದಾಯ ಏನು ನಮ್ಮ ಟ್ರಸ್ಟ್ ಇದೆ, ಆ ಟ್ರಸ್ಟ್ ನಲ್ಲಿ ಪ್ರಮುಖ ಪಾತ್ರ ಇಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರೇನಾದ್ರೂ ಇಲ್ಲಿ ಅಂದ್ರೆ ಬೆನ್ನಿಗೆ ನಿಂತಿದ್ದೇ ಕರೆ ಆದ್ರೆ ಈಗ ನಾವು ಒಂದು ಸಭೆಯನ್ನ ಮಾಡಿ ಅವ್ರಿಗೆ
ಒಂದು ಸಂದೇಶವನ್ನ ರವಾನೆ ಮಾಡುವಂತ ಕೆಲಸವನ್ನ ಪಂಚಮಸಾಲಿ ಸಮುದಾಯ ಮಾಡಿದೆ. ಮುಂದೆ ಏನಾದ್ರೂ ಅವರು ಒಬ್ಬ ವ್ಯಕ್ತಿ ಪರ ನಿಂತಿದ್ದೇ ಆದ್ರೆ ಮತ್ತೆ ಅವರ ವಿರುದ್ಧ ನಾವು ಇಲ್ಲಿ ಅಂದ್ರೆ ಗುಡುಗಬೇಕಾಗುತ್ತೆ. ಪಂಚಮಸಾಲಿ ಸಮುದಾಯಗದು ಇಲ್ಲಿ ಸಮುದಾಯದ ಪರ ಕೆಲಸ ಮಾಡಲಿ, ವ್ಯಕ್ತಿ ಪರ ಕೆಲಸ ಮಾಡಬಾರದು ಅಂತೇಳಿ ಒಂದು ಸಂದೇಶವನ್ನ ಇವತ್ತು ಸಮುದಾಯ ರವಾನಿಸಿದೆ. ಪ್ರಭು, ಅಂದರೆ ಎಲ್ಲಪ್ಪ ಇಲ್ಲಿ ಯತ್ನಾಳ್ಗೂ ಕೂಡ ಇದು ಹಿನ್ನಡೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರು ಹೇಳ್ತಾ ಇದ್ರು ಮಾತಿಗೆ ಕೇವಲ ಪಂಚಮಸಾಲಿ ಲಿಂಗಾಯತ ಲೀಡ್ರು ಯಡಿಯೂರಪ್ಪನವ್ರು ವಿಜೇಂದ್ರ ಅಷ್ಟೇ ಇಲ್ಲ, ನಾನು ಕೂಡ ಇದೆ, ನನಗೂ ತಾಕತ್ತಿದೆ, ನನ್ನ ಹಿಂದೆ ಸಮುದಾಯ ಇದೆ ಅಂತೇಳಿ. ಬಟ್ ಇವೆಲ್ಲ ನೋಡ್ತಾ ಇದ್ದರೆ ಅವ್ರಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅವರು ಶ್ರೀಗಳ ಬೆಂಬಲಕ್ಕೆ ಅವ್ರು ಬರ್ತಾ ಇಲ್ಲ. ಹಾಗಾಗಿ ಇದು ಯತ್ನಾಳ್ ಅಪೋಸಿಟ್, ಯತ್ನಾಳ್ಗೆ ಹಿನ್ನಡೆ ಅಂತ ಹೇಳ್ಬೋದಾ? ನಿಜ ಪ್ರಭು, ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗ ಇಲ್ಲಂದ್ರೆ ಪಕ್ಷದಿಂದ ಉಚ್ಚಾಟನೆ ಕೊಂಡಂತ ಕೆಲವೊಂದಿಷ್ಟು ಏನು ಅವ್ರ ಜೊತೆ ಗುರುತಿಸಿಕೊಳ್ಳುವಂತಹ ಶಾಸಕರೇನಿರ್ಬೋದು ಮತ್ತು ಬಿಜೆಪಿ ಮುಖಂಡರಿರ್ಬೋದು ಅವರೆಲ್ಲರನ್ನ ಬಿಟ್ಟು ಇಲ್ಲಿ ಅಂದ್ರೆ ಹಿಂದಕ್ಕೆ ಸರಿಯುವಂತಹ ಕೆಲಸ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಏಕಾಂಗಿ ಮಾಡಿ ತಾವೆಲ್ಲರೂ ಹಿಂದಕ್ಕೆ ಸರಿಯುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಇಲ್ಲಿ ಬಸವನಗೌಡ ಪಾಟೀಲ್ ಒಬ್ಬಂಟಿ ಏಕಾಂಗಿ ಅನ್ನೊಂದು ಮಾತನ್ನು ಸಹ ಇಲ್ಲಿ ಕೇಳಿ ಬಂತು. ಆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ನಿಂತಿದ್ದು ಪಂಚಮಸಾಲಿ ಸಮುದಾಯ, ಅದರ ಜೊತೆಗೆ ಇಲ್ಲಿ ಅಂದ್ರೆ ಜಯಮೃತ್ಯುಂಜಯ ಸ್ವಾಮೀಜಿಗಳು, ಪಂಚಮಸಾಲಿ ಸಮುದಾಯದ ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳು. ಆದ್ರೆ ಈಗ ಅವರು ಸಹ ಇಲ್ಲಿ ಹಿಂದಕ್ಕೆ ಸರಿಬೇಕು. ಪಂಚಮಸಾಲಿ ಸಮುದಾಯ ಇಲ್ಲಿ ಅಂದ್ರೆ ಕೆಲವೊಂದಿಷ್ಟು ಜನ ಇಲ್ಲಿ ಅಂದ್ರೆ ಬೇಕಾದ್ರೆ ವೀರಶೈವ ಏನೇನು ಲಿಂಗಾಯತ ಏನಿದೆ ಲಿಂಗಾಯತ ಇಟ್ಕೊಂಡು ನೀವು ಹೋರಾಟ ಮಾಡುವಂತ ಕೆಲಸವನ್ನ ಬೇಕಾದ್ರೆ ಸಮುದಾಯ ಮಾಡಲಿ. ಕೇವಲ ಇಲ್ಲಿ ಅಂದ್ರೆ ಪಂಚಮಸಾಲಿ ಸಮುದಾಯ ಅವರಿಗೆ ಬೆನ್ನಿಗೆ ನಿಂತ್ರೆ ಮತ್ತು ಇಲ್ಲಿ ಹೋರಾಟಗಳನ್ನ ಮಾಡಿದ್ರೆ ನಾವು ಸಮುದಾಯಕ್ಕೆ ಏನು ಸಂದೇಶವನ್ನ ರವಾನೆ ಮಾಡ್ತೀವಿ ಅನ್ನೋದು ಮಾತನ್ನ ಈಗ ಇಲ್ಲಿ ಅಂತಂದ್ರೆ ಇವರೆಲ್ಲರೂ ಇವತ್ತು ಸಭೆಯಲ್ಲಿ ಅಂತಿಮ ತೀರ್ಮಾನ ಮತ್ತು ನಿರ್ಣಯ, ಸಭೆಯಲ್ಲಿ ಪ್ರಮುಖ ನಿರ್ಣಯ ಅಂತಂದ್ರೆ ಜಯಮೂರ್ತಿ ಸ್ವಾಮೀಜಿ ಇಲ್ಲಿ ಅಂದ್ರೆ ಒಂದು ವ್ಯಕ್ತಿಪರ ನಿಲ್ಲಬಾರ್ದು ಅಂತ ಹೇಳಿದ್ದನ್ನು ನೋಡಿದಾಗ ಇಲ್ಲಿ ಅಂತಂದ್ರೆ ಈಗ ಮತ್ತೊಮ್ಮೆ ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏಕಾಂಗಿ ಆಗಿ ಬಿಟ್ರ ಅಂತೇಳಿ ಇವತ್ತು ಪ್ರಶ್ನೆ ಇದೆ. ಯಾಕಂದ್ರೆ ಎಲ್ಲರೂ ಅವರನ್ನ ಕೈ ಬಿಟ್ಟರು ಸಹಿತ ಪಂಚಮಸಾಲಿ ಸಮುದಾಯ ಅವರ ಬೆನ್ನಿಗೆ ನಿಂತು ಹೋರಾಟ ಮಾಡುವಂತಹ ಕೆಲಸವನ್ನ ಮಾಡುತ್ತು, ಉಚ್ಚಾಟನೆಯನ್ನ ವಾಪಸ್ ತೆಗಿಬೇಕು ಅಂತೇಳಿ ಒಂದು ಬೇಡಿಕೆ ನೀಡಿದ್ದು. ಆದ್ರೆ ಇವತ್ತು ಏನು ಪಂಚಮಸಾಲಿ ಸಮುದಾಯ, ಅದು ಅಖಿಲ ಭಾರತ ಪಂಚಮಸಾಲಿ ಸಮುದಾಯ ನಿರ್ಣಯ ಏನಿದೆ ಒಂದ್ ಕಡೆ ಅಂತಂದ್ರೆ ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಸಿತುಪ್ಪವಾಗಿದೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.